ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಸೊ ನಾನು ಸ್ಕ್ಯಾನಿಂಗ್ ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸೆಕೆಂಡ್ ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು. ಇದು NT ಸ್ಕ್ಯಾನ್, ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಆಲ್ರೆಡಿ ನನ್ನ ಕೈಯಲ್ಲಿ ಫೈಲ್ ಇದೆ, ನೋಡ್ತಿರ್ಬೋದು. ಸೊ ನಾನು ತೋರಿಸ್ತಿರೋದು ಐಡಿಯಲ್ ಹಾಸ್ಪಿಟಲ್. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ನಂಜನಗೂಡು ಐಡಿಯಲ್ ಹಾಸ್ಪಿಟಲ್ ಅಂತ ಹೇಳಿ. ಸೊ ಅಲ್ಲಿ ನಾನು ತೋರಿಸ್ತಿರೋದು ಪ್ರೈವೇಟ್ ಹಾಸ್ಪಿಟಲ್. ಸೊ ಬನ್ನಿ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ನನಗೆ 3 months. ಸೊ ಈ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಡೇಟ್ ಬಂದು 21st March 2026 ಮಾಡಿಸಿದ್ದು ನಾನು. ಸೊ ಕನ್ಫ್ಯೂಸ್ ಆಗಿಬಿಡಿ, ಅಂದರೆ ಇದು ಇವಾಗ ನಾನು 7 months ರನ್ನಿಂಗಲ್ಲಿದ್ದೀನಿ. ಸೊ 7 months ರನ್ನಿಂಗಲ್ಲಿದ್ದೀನಿ ಅಂದರೆ ನಾನು ವ್ಲಾಗ್ಗಳನ್ನ ಇವಾಗ ಅಪ್ಲೋಡ್ ಮಾಡ್ತಿರೋದು. ಅಂದರೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರು ಕನ್ಫ್ಯೂಸ್ ಆಗ್ಬೋದು. ಸೊ ಇವಾಗ ನನಗೆ 7 months ನನ್ನ ಪ್ರೆಗ್ನೆನ್ಸಿ ಬಗ್ಗೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಹೇಳ್ಕೊತಿದ್ದೀನಿ. ಸೊ ಯಾರು ಕನ್ಫ್ಯೂಸ್ ಆಗಬೇಡಿ. ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ದು ಲೇಟೇನೆ, ಅಂದರೆ 7 monthsಲ್ಲಿ. ಸೊ ಫಸ್ಟ್ ಸ್ಕ್ಯಾನಿಂಗಿಂದ ಹಿಡಿದು ಪ್ರತಿಯೊಂದು ಸ್ಕ್ಯಾನಿಂಗ್ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಾನು ಈ ಬ್ಲಾಗ್ಗಳಲ್ಲಿ ಇವಾಗ ಶೇರ್ ಮಾಡ್ಕೊತಿದ್ದೀನಿ. ಸೊ ಆ್ಯಂಡ್ ಈ ಸ್ಕ್ಯಾನ್ ಮಾಡಿಸಿದ್ದು ನಾನು ಡೇಟ್ ಬಂದು 21st March 2026. ಸೊ ನೆಕ್ಸ್ಟ್ ಬಂದು CRL ಮೆಜರ್ಸ್ ಏನಿದೆ ಅಂತ ಹೇಳಿದ್ರೆ 7.60 cms ಇದೆ. ಸೊ ಆ್ಯಂಡ್ ಈ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ನನಗೆ 13 weeks 5 days ಆಗಿತ್ತು. ಸೊ ಆ್ಯಂಡ್ ಬೇಬಿದು ಹೆಫಿಚರ್ ಅಂದರೆ ಹಾರ್ಟ್ ಬೀಟ್ ಬಂದು 152 ಇದೆ. ಸೊ ಆ್ಯಂಡ್ ನನ್ನದು ಪ್ಲಾಸೆಂಟಾ ನನ್ನ ಬೇಬಿದು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇದೆ. ಸೊ ಫ್ರೆಂಡ್ಸ್, ಒಬ್ಬೊಬ್ಬರು ಹೇಳ್ತಾರೆ ಪೋಸ್ಟೀರಿಯರ್ ಇದ್ದರೆ ಏನು ಬಾಯ್ ಬೇಬಿ ಆಗುತ್ತೆ ಅಥವಾ ಆ್ಯಂಟೀರಿಯರ್ ಇದ್ದರೆ ಗರ್ಲ್ ಬೇಬಿ. ಇದೆಲ್ಲ ಸುಳ್ಳು ನನ್ನ ಪ್ರಕಾರ. ಯಾಕಂದರೆ ನನ್ನ ಫಸ್ಟ್ ಬೇಬಿಲಿ ನನಗೆ ಆ್ಯಂಟೀರಿಯರೇ ಇದ್ದಿದ್ದು, ಈ ಬೇಬಿಲಿ ಪೋಸ್ಟೀರಿಯರ್ ಇದೆ. ಬಟ್ ನಾನು ಯಾಕೆ ನಂಬಲ್ಲ ಅಂತ ಹೇಳಿದ್ರೆ, ಇದು ಏನು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇರೋರಿಗೆ ಬಾಯ್ ಆಗುತ್ತೆ ಅಂತ ಹೇಳಿರೋರಿಗೆ ಗರ್ಲ್ ಆಗಿರೋದನ್ನ ನೋಡಿದ್ದೀನಿ, ಗರ್ಲ್ ಆಗಿರುತ್ತೆ ಅಂತ ಹೇಳಿರೋರಿಗೆ ಬಾಯ್ ಆಗಿರೋದನ್ನ ನೋಡಿದ್ದೀನಿ ನಾನು. ಅಂದರೆ ಈ ಥರ ಯೂಟ್ಯೂಬ್ ವ್ಲಾಗ್ಗಳಲ್ಲೇ ನಾನು ನೋಡಿರೋದು. ಅಂದರೆ ಪ್ರೆಗ್ನೆನ್ಸಿ ಅಂದಮೇಲೆ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ನಮಗೆ ಯಾವ ಬೇಬಿ ಆಗ್ಬೋದು ಏನು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಓಲ್ಡ್ ವ್ಲಾಗ್ ಅಂದರೆ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೆ ಅಥವಾ ಆಫ್ಟರ್ ಡೆಲಿವರಿ ಎಲ್ಲರ ವ್ಲಾಗ್ನ ನಾನು ನೋಡಿದ್ದೀನಿ. ಅವ್ರ ಪ್ಲಾಸೆಂಟಾ ಬಂದು ಅದ್ರ ಮೇಲೆ ಡಿಪೆಂಡ್ ಆಗಿ ಯಾವ ಬೇಬಿ ಆಗಿರುತ್ತೆ ಅದನ್ನೆಲ್ಲ ನೋಡಿ ನಾನು ಅಂದರೆ ಉಲ್ಟಾಗಿರೋದನ್ನು ನೋಡಿದ್ದೀನಿ. ಸೊ ಹಾಗಾಗಿ ನಾನು ನಂಬೋದಿಲ್ಲ ಈ ಪ್ಲಾಸೆಂಟಾ ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರಲ್ಲಿ ಬಾಯ್ ಗರ್ಲ್ ಆಗುತ್ತೆ ಅಂತ ಹೇಳಿ. ಅಂದರೆ ನಮ್ಮದು ಬೇಬಿ ಟಮ್ಮಿ ಸೈಜ್ ನೋಡಿನೂ ಕೂಡ ಹೇಳ್ತಾರೆ, ಮೇಲ್ಗಡೆ ಇದ್ದರೆ ಬಾಯ್ ಬೇಬಿ, ಕೆಳಗಡೆ ಇದ್ದರೆ ಗರ್ಲ್ ಬೇಬಿ ಅಂತ, ಅಥವಾ ಕೆಳಗಡೆ ಇದ್ದರೆ ಬಾಯ್ ಬೇಬಿ, ಮೇಲ್ಗಡೆ ಇದ್ದರೆ ಗರ್ಲ್ ಬೇಬಿ ಅಂತ. ಬಟ್ ನಾನು ಅದು ಯಾವುದನ್ನು ನಂಬೋದಿಲ್ಲ. ನಮ್ಮ ಏನು ಬೇಬಿ ಬಂಪ್ ನಮ್ಮ ಟಮ್ಮಿ ಸೈಜ್ ನೋಡಿ ಏನು ನಾವು ಇದೇ ಬೇಬಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ್ಯಂಡ್ ನಮ್ಮ ಹೇಳಿದ್ನಲ್ಲ, ಬೇಬಿದು ಹೆಫೆಚರ್ ಬಂದು 152. ಹಾರ್ಟ್ ಬೀಟ್ ನೋಡಿನೂ ಕೂಡ ಹೇಳ್ತಾರೆ ಒಬ್ಬೊಬ್ಬರು, ಜಾಸ್ತಿ ಇದ್ದರೆ ಬಾಯ್ ಬೇಬಿ, ಕಡಿಮೆ ಇದ್ದರೆ ಗರ್ಲ್, ಅಥವಾ ಕಡಿಮೆ ಇದ್ದರೆ ಗರ್ಲ್ ಬೇಬಿ, ಜಾಸ್ತಿ ಇರೋ ಆ ಥರ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ನಂಬೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಅದೇ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸ್ಕ್ಯಾನಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಡಾಕ್ಟರು ರೆಫರ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟು 5 ಕಂಪ್ಲೀಟಾಗಿ 6 ರನ್ನಿಂಗಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಇರುತ್ತೆ. ಸೊ ಅದನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ಅನಾಮಲಿ ಸ್ಕ್ಯಾನ್ ಅಟ್ 20 weeks ಅಂತ ಇದೆ. ಸೊ ನೆಕ್ಸ್ಟು ಅನಾಮಲಿ ಸ್ಕ್ಯಾನಿಂಗ್ ಆ್ಯಂಡ್ ಇದು ನನ್ನ NT ಸ್ಕ್ಯಾನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ. ಇನ್ನು ನಾರ್ಮಲಿ
ಅಂದರೆ ನೋಡ್ತಿರ್ಬೋದು ಇಷ್ಟು ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದರದ್ದು ಬ್ಯಾಕ್ ಸೈಡ್ ಈ ಥರ ಇದೆ. ಈ ಥರ ಇದೆ. ಅಂದರೆ ನಮ್ಮದು ಇದರಲ್ಲಿ ಏನಿದೆ ಅಂದರೆ ನಮ್ಮದು ನೇಮ್ ಮತ್ತು ಅಡ್ರೆಸ್ಸು, ನನ್ನ ಏಜು ಆ್ಯಂಡ್ ನಂದು LMP ಲಾಸ್ಟ್ LMP ಡೇಟ್ ಆ್ಯಂಡ್ ಇವಾಗ ಸ್ಕ್ಯಾನಿಂಗ್ ಯಾವಾಗ ಮಾಡಿಸಿದ್ದೀನಿ 13 ವೀಕ್ಸ್ 2 ಡೇಸಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ಎಲ್ಲ ಎಂಟರ್ ಆಗಿದೆ ಇಲ್ಲಿ. ಆ್ಯಂಡ್ EDD 24/9/2026 ತೋರಿಸ್ತಿದೆ. ಆ್ಯಂಡ್ ಇದರಲ್ಲೆಲ್ಲ ಇವಾಗ ಸ್ಕ್ಯಾನ್ ಮಾಡಿದ್ರಲ್ಲ ಬೇಬಿದು. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕ್ಯಾನಿಂಗ್ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಬೇಬಿದು ಪಿಕ್ಚರ್ ತುಂಬಾ ಚೆನ್ನಾಗಿ ಏನೋ ಬಂದಿದೆ ಇದರಲ್ಲಿ. ನಾನು ಈ ವ್ಲಾಗಲ್ಲಿ ತೋರಿಸ್ಬೋದೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ತೋರಿಸ್ತೀನಿ. ಇದು ಕಾಪಿರೈಟ್ ಅಥವಾ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಯೂಟ್ಯೂಬಲ್ಲಿ ಏನು ಗೊತ್ತಿಲ್ಲ ನನಗೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಫಸ್ಟ್ ಸ್ಕ್ಯಾನಲ್ಲಿ, ಅಂದರೆ ಅದರಲ್ಲಿ ಬೇಬಿದು ಏನು ಪಿಕ್ಚರ್ ಅಷ್ಟು ಕ್ಲಿಯರಾಗಿ ಅಂದು ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಬಟ್ ಇವಾಗ ತೋರಿಸ್ಬೋದೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಆದರೂ ತೋರಿಸ್ತೀನಿ ಸ್ವಲ್ಪ, ಅಂದರೆ ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಲ್ಲ. ಪಾಪುದು ತಲೆ, ಕೈ, ಕಾಲು ಪ್ರತಿಯೊಂದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಅಂದರೆ ಹಾರ್ಟ್ ಬೀಟ್ ಎಲ್ಲ ಕ್ಲಿಯರಾಗಿ ಒಂದು ಗೊತ್ತಾಗ್ತಿದೆ. ತುಂಬಾ ಖುಷಿ ಆಯಿತು ಈ ಪಿಕ್ಚರ್ ನೋಡಿ ನನಗೆ. ಕೈ ಆಗಿರ್ಬೋದು, ಕಾಲು ಮತ್ತು ತಲೆ ಮತ್ತು ಹಾರ್ಟ್ ಬೀಟ್ ಮತ್ತು ಬೆನ್ನು ಎಲ್ಲ ಕ್ಲಿಯರಾಗಿ ತೋರಿಸಿದ್ದಾರೆ ಇಲ್ಲಿ. ಅಂದರೆ ಯಾವ ಬೇಬಿ ಅಂತ ಮಾತ್ರ ಗೊತ್ತಿರಲ್ಲ. ನೋಡಿ ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಿರ್ಬೋದು ಇದು ಬೇಬಿ. ಸೊ ಕಾಪಿರೈಟ್ ಏನಾದ್ರು ಬರುತ್ತೆ ಅಂತ ಭಯ, ಸೊ ಹಾಗಾಗಿ ಕ್ಲಿಯರಾಗಿ ನಾನು ನಿಮಗೆ ತೋರಿಸೋದಕ್ಕೆ ಹೋಗಲ್ಲ. ಸೊ ಫ್ರೆಂಡ್ಸ್, ಇದು ನನ್ನ NT ಸ್ಕ್ಯಾನ್ ಅಂತ ಹೇಳ್ಬೋದು, ನನ್ನ ಬೇಬಿದು NT ಸ್ಕ್ಯಾನ್. ಆ್ಯಂಡ್ ತುಂಬಾ ಖುಷಿ ಆಯಿತು ಪಿಕ್ಚರ್ ನೋಡಿ ನನಗೆ. ಬೇಬಿ ತುಂಬಾ ಕ್ಲಿಯರಾಗಿ ಕಾಣಿಸಿದೆ. ನೀವು ಯಾವುದಾರು ಆಗಲಿ, ಬೇಬಿ ಬಾಯೇ ಆಗಲಿ ಗರ್ಲೇ ಆಗಲಿ, ಬಟ್ ಈ ಥರ ಪಿಕ್ಚರೆಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು. ಸೊ ಇದನ್ನು ನನಗೆ ಯಾವಾಗಲೂ ಸುಮ್ಮನೆ ನೋಡಬೇಕು ಅನಿಸಿದಾಗ ನೋಡ್ತಿರ್ತೀನಿ. ಅಂದರೆ ಬೇಬಿಗೋಸ್ಕರ ತುಂಬಾ ಕ್ಲಿಯರಾಗಿ ಕೈ, ಕಾಲು ಎಲ್ಲ ಮತ್ತು ತಲೆ, ಬೆನ್ನು ಮತ್ತು ಎಲ್ಲ ತೋರಿಸಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ನನ್ನ NT ಸ್ಕ್ಯಾನ್ ರಿಪೋರ್ಟ್ ಅಂತ ಹೇಳ್ಬೋದು. ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ನಾನು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಐರನ್ ಟ್ಯಾಬ್ಲೆಟ್, ಕ್ಯಾಲ್ಶಿಯಮ್ ಎಲ್ಲ ಟ್ಯಾಬ್ಲೆಟ್ನೂ ತಗೋತಿದ್ದೀನಿ, ಊಟ ತಿಂಡಿ ಮಾಡ್ತಿದ್ದೀನಿ. ಆ್ಯಂಡ್ ಡೈಲಿ ದಾಳಿಂಬೆ ಹಣ್ಣು ತಿನ್ನಬೇಕು ಅಂತ ಹೇಳಿದ್ದಾರೆ. ಅಂದರೆ ಪಾಪುಗೆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕಲ್ಲ ನನ್ನಿಂದ. ಸೊ ಹಾಗಾಗಿ ದಾಳಿಂಬೆ ಹಣ್ಣು, ಫ್ರೂಟ್ಸ್ ಎಲ್ಲ ತಿಂತಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸೆಕೆಂಡ್ ಸ್ಕ್ಯಾನ್, ಅಂದರೆ NT ಸ್ಕ್ಯಾನ್ ಅಂತ ಹೇಳ್ಬೋದು. ಅಂದರೆ ಆ ರಿಪೋರ್ಟಲ್ಲಿ ಏನೇನು ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಸ್ಕ್ಯಾನು ದ ಅನಾಮಲಿ ಸ್ಕ್ಯಾನಿಂಗ್ ಇದೆ 5th ಮಂತ್, ಅಂದರೆ 5th ಕಂಪ್ಲೀಟಾಗಿ 6th ರನ್ನಿಂಗಲ್ಲಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.